Hey guys, welcome back to Wellness with Lavanya. So why Herbalife the best? Herbalife nutrition best. Yake. So let's see ಯಾಕೆ Herbalife nutrition best and Herbalife shake ಸ್ಟಾರ್ಟ್ ಮಾಡುವಾಗ ತುಂಬ ಜನದ ತಲೆಯೊಳಗಡೆ ಇರುವಂಥ ಕಾನ್ಸೆಪ್ಟ್ ಅಥವಾ ಆಲೋಚನೆ ಏನಿರುತ್ತೆ ಅಂತಂದರೆ ಯಾಕೆ ಶೇಕ್ ಕುಡಿಬೇಕು, ಏನಿದೆ ಶೇಕಲ್ಲಿ ಅಂಥದ್ದು, ಶೇಕ್ ಓಕೆ ಒಳಗಡೆ ಏನು ಕೆಲಸ ಮಾಡುತ್ತೆ ಆ್ಯಂಡ್ ಶೇಕೆ ಯಾಕೆ, ನಮಗೆ ನಾರ್ಮಲ್ ಬ್ರೇಕ್ಫಾಸ್ಟ್ಗೂ ಶೇಕು ಏನಂತ ಮಹಾ ಡಿಫ್ರೆನ್ಸು, ಅದು ಬ್ರೇಕ್ಫಾಸ್ಟ್ ಅಂತೀರಾ, ಇದು ಬ್ರೇಕ್ಫಾಸ್ಟ್ ಅಂತೀರಾ, ಮತ್ತು ನಾವು ನಾರ್ಮಲಾಗಿ ಏನು ಇಡ್ಲಿ ದೋಸೆ ಚಿತ್ರಾನ್ನ ಪೊಂಗಲ್ ಟೊಮೆಟೊ ಬಾತ್ ಬಿಸಿಬೇಳೆ ಬಾತ್ ಇದೇ ತಿನ್ಕೊಂಡಿರ್ಬೋದಲ್ಲ. ಸೊ ಯಾಕೆ ಶೇಕ್, ಸೊ ವೈ Herbalife ದಿ ಬೆಸ್ಟ್, ಸೊ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಸೊ ಡೋಂಟ್ ಸ್ಕಿಪ್, ಕಂಪ್ಲೀಟ್ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. Herbalife ಶೇಕ್ ಕುಡಿಯೋದು ಬೆಸ್ಟು ಯಾಕೆ? ಸೊ ಜಸ್ಟ್ ಯಾರು ತಿನ್ನೋ ಅಂಥ ನಾರ್ಮಲ್ ಬ್ರೇಕ್ಫಾಸ್ಟಲ್ಲೇ ಇಷ್ಟೊಂದೆಲ್ಲ ಬೆನಿಫಿಟ್ಸ್ ಇರಂಗಿದ್ದಿದ್ರೆ ಸೊ Herbalife ನ್ಯೂಟ್ರಿಷನ್ ಅನ್ನೋ ಪ್ರಾಡಕ್ಟ್ಸ್ ಬರ್ತಾನೆ ಇರಲಿಲ್ಲ. ಆ್ಯಂಡ್ ಅದನ್ನು ವೆಯ್ಟ್, ನಾವು ತಿನ್ನೋ ಅಂಥ ಊಟದಿಂದ ನಮ್ಮದು ವೆಯ್ಟ್ ಕರೆಕ್ಟಾಗಿ ಮೇಂಟೈನ್ ಆಗೋದಾದರೆ ಸೊ ಶೇಕ್ ಇರ್ತಾನೆ ಇರಲಿಲ್ಲ. ಸೊ ವೆಯ್ಟ್ ಲಾಸ್ಗೋಸ್ಕರ ಏನಾದರೂ ಬೇಕಲ್ಲ, ಆ್ಯಂಡ್ ವೆಯ್ಟ್ ಲಾಸು ಆಗಬೇಕು, ಅಟ್ ದ ಸೇಮ್ ಟೈಮ್ ಹೆಲ್ತು ಚೆನ್ನಾಗಿರಬೇಕು ಅಂತಂದರೆ ಸೊ ಊಟದಿಂದ ಅಂತೂ ಸಾಧ್ಯ ಇಲ್ಲ. ಊಟದಿಂದ ಸಾಧ್ಯ ಇದ್ದಿದ್ರೆ Herbalife ನ್ಯೂಟ್ರಿಷನ್ ಪ್ರಾಡಕ್ಟ್ಸೇ ಬರ್ತಾ ಇರಲಿಲ್ಲ ಅಲ್ವಾ. ಸೊ ಮೇನ್ ಥಿಂಗ್ ಬಂದ್ಬಿಟ್ಟು Herbalife ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ನ ಲಾಂಚ್ ಮಾಡಿರೋ ಇಂಟ್ರೊಡ್ಯೂಸ್ ಮಾಡಿರೋದ್ರ ರೀಸನ್ ಬಂದ್ಬಿಟ್ಟು ವೆಯ್ಟ್ ಕೂಡ ಕರೆಕ್ಟಾಗಿ ಮೇಂಟೈನ್ ಆಗಬೇಕು. ಒಬ್ಬ ಮನುಷ್ಯಂದು ಐಡಿಯಲ್ ವೆಯ್ಟ್ ಮೇಂಟೈನ್ ಆಗಬೇಕು. ಮೇಂಟೈನ್ ಆಗೋಕ್ಕೆ Herbalife ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ಕಂಪ್ಲೀಟಾಗಿ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ನಮ್ಮದು ಊಟ, ನಮ್ಮ ಬಾಡಿಗೆ ಏನೇನು ರಿಕ್ವೈರ್ಮೆಂಟ್ಸ್ ಇರ್ಬೋದು, ಆ್ಯಂಡ್ ನಮ್ಮ ಬಾಡಿಗೆ ಹೆಂಗೆ ಪ್ರೋಟೀನ್, ವೈಟಮಿನ್ಸ್, ಮಿನರಲ್ಸ್, ಫ್ಯಾಟ್, ನ್ಯೂಟ್ರಿಯೆಂಟ್ಸ್ ಎಲ್ಲ ಸಫಿಷಿಯೆಂಟಾಗಿ ಎಷ್ಟು ಸಿಗಬೇಕು ಅದು ಒಂದು ಗ್ಲಾಸ್ ಆಫ್ ಶೇಕ್ನಲ್ಲಿ ನಮಗೆ ಕಂಪ್ಲೀಟಾಗಿ ಸಿಗುತ್ತೆ. ಆ್ಯಂಡ್ ಶೇಕ್ ಇಸ್ ಲೋ ಇನ್ ಕ್ಯಾಲರೀಸ್ ಆ್ಯಂಡ್ ಲೋ ಗ್ಲೈಕೆಮಿಕ್ ಇಂಡೆಕ್ಸ್ ಇದೆ. ಸೊ ಲೋ ಗ್ಲೈಕೆಮಿಕ್ ಇಂಡೆಕ್ಸ್ ಅಂತಂದರೆ ಇವಾಗ ನಮಗೆ ತಿನ್ನೋ ಅಂಥ ಊಟದಲ್ಲಿ ಪ್ರತಿಯೊಂದು ಊಟದಲ್ಲೂ ಶುಗರ್ ಕಂಟೆಂಟ್ ಇರುತ್ತೆ. ಶುಗರ್ ಅಂತಂದರೆ ಸೊ ಇವಾಗ ಫಾರ್ ಎಕ್ಸಾಂಪಲ್ ವೈಟ್ ರೈಸಲ್ಲೂ ಶುಗರ್ ಇರುತ್ತೆ, ಎಲ್ಲದರಲ್ಲೂ ಶುಗರ್ ಕಂಟೆಂಟ್ ಇರುತ್ತೆ. ಆ ಶುಗರ್ ಹೋಗಿ ನಮ್ಮ ಬ್ಲಡ್ಡಲ್ಲಿ ಏನು ಮಾಡುತ್ತೆ ಅಂತಂದರೆ ಗ್ಲೂಕೋಸ್ನ ರಿಲೀಸ್ ಮಾಡುತ್ತೆ. ಆ ಗ್ಲೂಕೋಸು ಇನ್ಸುಲಿನ್ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ಈ ಪ್ರಾಸೆಸ್ಸಲ್ಲಿ ಏನಾಗುತ್ತೆ ಅಂತಂದರೆ ನಾವು ಪದೇ ಯಾವಾಗ ತಿಂತಾ ಇರ್ತೀವಿ ಅವಾಗ ಈ ಇನ್ಸುಲಿನ್ ರಿಲೀಸ್ ಆಗ್ತಾ ಇರುತ್ತೆ. ಸೊ ಈ ಪದೇ ಇನ್ಸುಲಿನ್ ರಿಲೀಸ್ ಆಗ್ತಾ ಇದ್ದರೆ ನಮಗೆ ಶುಗರ್ ಡಯಾಬಿಟೀಸ್ ಬರೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನಮಗೆ ಲೋ ಗ್ಲೈಕೆಮಿಕ್ ಇಂಡೆಕ್ಸ್ ಇರೋದ್ರಿಂದ ಶುಗರ್ನ ನಿಧಾನಕ್ಕೆ ರಿಲೀಸ್ ಮಾಡೋದ್ರಿಂದ ನಮಗೆ ಇನ್ಸುಲಿನ್ ಮತ್ತೆ ಪ್ರೊಡ್ಯೂಸ್ ಆಗಲ್ಲ ಇನ್ಸುಲಿನ್. ಆವಾಗ ನಮಗೆ ಗುಡ್ ಹೆಲ್ತ್ನ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಲೋ ಇನ್ ಕ್ಯಾಲರೀಸ್ ಆ್ಯಂಡ್ ಪ್ರೋಟೀನ್ದು ಸ್ಕೋರ್ ಯಾವಾಗಲೂ ಕಂಪ್ಲೀಟ್ ಪ್ರೋಟೀನ್ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಪ್ರೋಟೀನ್ದು ಸ್ಕೋರ್ ಬಂದ್ಬಿಟ್ಟು 1 ಇರಬೇಕು. ಪ್ರೋಟೀನ್ ಡೈಜೆಸ್ಟಬಲ್ ಕರೆಕ್ಟೆಡ್ ಅಮಿನೋ ಆಸಿಡ್ ಸ್ಕೋರ್ ಬಂದ್ಬಿಟ್ಟು ಯಾವಾಗಲೂ 1 ಇದ್ದರೆ ಸೊ ಅದು ಕಂಪ್ಲೀಟ್ ಸೋರ್ಸ್ ಆಫ್ ಪ್ರೋಟೀನ್. ಸೊ ನಮ್ಮದು Herbalife ನ್ಯೂಟ್ರಿಷನ್ ಪ್ರೋಟೀನ್ ಪೌಡರ್ ಬಂದ್ಬಿಟ್ಟು ಕಂಪ್ಲೀಟ್ ಪ್ರೋಟೀನ್. ಆ್ಯಂಡ್ ಪರ್ ಶೇಕ್ಗೆ 3 grams ಆಫ್ ಡಯಟ್ರಿ ಫೈಬರ್ ಸಿಗುತ್ತೆ. ಸೊ ಈ ಫೈಬರ್ ಹೋಗಿ ನಮ್ಮದು ಇಂಟೆಸ್ಟೈನ್ನ ಕ್ಲೀನ್ ಮಾಡೋಕ್ಕೆ ಆ್ಯಂಡ್ ನೀಟಾಗಿ ಇಟ್ಕೊಳ್ಳೋಕ್ಕೆ ಆ್ಯಂಡ್ ಎಕ್ಸ್ಕ್ರೀಷನ್ ಪ್ರಾಸೆಸ್ನ ಸ್ಮೂತ್ ಆಗಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಾಗ ಸೊ 1 glass ಆಫ್ ಶೇಕ್ ಕ್ಯಾನ್ ಡೂ ಮ್ಯಾಜಿಕ್. ಸೊ ಮ್ಯಾಜಿಕ್ನ ಕ್ರಿಯೇಟ್ ಮಾಡ್ಬೋದು. ಸೊ ಡೋಂಟ್ ಬಿ ಲೇಟ್. ಸೊ ನಿಮಗೆ ಇನ್ನಷ್ಟು ಮಾಹಿತಿ ಬೇಕಂದರೆ ಪ್ಲೀಸ್ ಟು ಕಾಂಟ್ಯಾಕ್ಟ್ ಮೀ. ಆ್ಯಂಡ್ ನೀವೇನಾದ್ರು ಶೇಕ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಿರೋಂಥ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಫಾರ್ ಮೋರ್ ಡೀಟೇಲ್ಸ್ ಆ್ಯಂಡ್ ಡೈಲಿ ಅಪ್ಡೇಟ್ಸ್ ಯು ಕ್ಯಾನ್ ಫಾಲೋ ಮೀ ಆನ್ ಮೈ ಇನ್ಸ್ಟಾಗ್ರಾಮ್. ಥ್ಯಾಂಕ್ ಯು ಆ್ಯಂಡ್ ಸ್ಟೇ ಟ್ಯೂನ್ಡ್. ಆ್ಯಂಡ್ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ.